ದೇವ್ರಿಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ವಿಷಯ ಅದರ ಡಿಸ್ಕಷನ್ ಯಾಕೆ ಆಗಬೇಕು, ಆ ಥರ ಡಿಸ್ಕಷನ್ ಆಗದೆ ಇರೋ ಥರ ಯಾಕೆ ನಮಗೆ ಪ್ರೆಷರ್ ಇರುತ್ತೆ. ಬೇರೆ ಬೇರೆ ರಿಲಿಜಿಯಸ್ ದೇವ್ರು ಕೂಡ ಇದ್ದಾರೆ, ಆದರೆ ನಮ್ಮ ಹಿಂದೂ ರಿಲಿಜನಲ್ಲಿ ಎಷ್ಟೊಂದು ದೇವರಿದೆ, ಅದರ ಡಿಸ್ಕಷನ್ ಮತ್ತು ಡಿಬೇಟ್ ಸ್ಪೆಸಿಫಿಕ್ ದೇವ್ರ ಮೇಲೆ ಯಾಕೆ ಆಗುತ್ತೆ. ಯಾವುದೋ ಒಂದು ಆ್ಯಂಕರ್ ಏನೋ ಒಂದು ಕಮೆಂಟ್ ಮಾಡಿದ್ರು, ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಪ್ರೆಷರ್ ಕ್ರಿಯೇಟ್ ಆಯಿತು. ಆ ಆ್ಯಂಕರ್ ಅಪೋಲಜೈಸ್ ಕೂಡ ಮಾಡಿದ್ರು. ಅವಾಗ ನಾನೊಂದು ಟ್ವೀಟ್ ಬೇರೆ ಹಾಕಿದ್ದೆ, ಜನರ ನಂಬಿಕೆ ನಾನು ರೆಸ್ಪೆಕ್ಟ್ ಮಾಡ್ತೀನಿ, ಯಾರು ಬೇಕಾದ್ರೆ ದೇವ್ರು ಅಂತ ಅನ್ಕೋಬಹುದು, ಆದರೆ ರಾಮ ಹಿಸ್ಟಾರಿಕಲ್ ಫಿಗರ್ ಅಂತ ನಾನು ಪರ್ಸ್ನಲಿ ಒಪ್ಪೋದಿಲ್ಲ. ನನಗೆ ಪರ್ಸ್ನಲಿ ಅದು ಯಾವತ್ತೂ ಕೂಡ ಮೈಥಾಲಜಿ ಒಂಥರ ಫ್ಯಾಂಟಸಿ ಫಿಕ್ಷನ್ ಆಗೇ ಇರುತ್ತೆ. ನಮ್ಮ ಇಂಡಿಯಾದ ಹಿಸ್ಟ್ರಿ ಇದೆಯಲ್ಲ, ಅದನ್ನ ಪರ್ಸ್ನಲಿ ನಾನು ಒಂದು ಫಿಕ್ಷನ್ ಫ್ಯಾಂಟಸಿ ಸ್ಟೋರಿಗೆ ಅಸೋಸಿಯೇಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಇದ್ರ ಬಗ್ಗೆ ನಾನು ಟ್ವೀಟ್ ಹಾಕಿದಾಗ ತುಂಬಾ ಕಾಮೆಂಟ್ಸ್ ಎಲ್ಲ ಬಂತು. ಅಲ್ಲ ಬಗ್ಗೆ ಯಾಕೆ ಮಾತಾಡಲ್ಲ, ಜೀಸಸ್ ಬಗ್ಗೆ ಯಾಕೆ ಮಾತಾಡಲ್ಲ, ಈ ತರ ಎಲ್ಲ ಕಾಮೆಂಟ್ಸ್ ಬಂತು. ಸೊ ಇವತ್ತು ಡೀಟೇಲ್ ಆಗಿ ಮಾತಾಡ್ತೀನಿ, ಯಾಕೆ ನಾವು ಸ್ಪೆಸಿಫಿಕ್ ದೇವ್ರ ಮೇಲೆ ಕಾಮೆಂಟ್ ಮಾಡ್ತೀವಿ ಅಂತನೂ ಡಿಸ್ಕಸ್ ಮಾಡ್ತೀನಿ, ಅಲ್ಲಾ ಬಗ್ಗೂ ಮಾತಾಡ್ತೀನಿ, ಜೀಸಸ್ ಬಗ್ಗೂ ಮಾತಾಡ್ತೀನಿ. ಆ ಡಿಸ್ಕಷನ್ಗಿಂತ ಮೊದಲು ಒಂದು ಫ್ರೇಸ್ ನೆನ್ಪಿಟ್ಕೊಳ್ಳಿ, ಸಂಘಿ ಮಾಫಿಯಾ. ಅಂದ್ರೆ ಈ ಒಂದು ಸ್ಪೆಸಿಫಿಕ್ ಪೊಲಿಟಿಕಲ್ ಪಾರ್ಟಿ ಪೊಲಿಟಿಷಿಯನ್ಸ್ ಇಂದ ಹಿಡಿದು ಅದರ IT ಸೆಲ್ ಇಂದ ಹಿಡಿದು ಅವರ ಸೋಷಿಯಲ್ ಮೀಡಿಯಾ ವಾಲಂಟಿಯರ್ ಸೋಲ್ಜರ್ಸ್ ವರೆಗೆ ಇವ್ರದೊಂದು ನೆಟ್ವರ್ಕ್ ಇದೆ. ನನ್ನ ಪ್ರಕಾರ ಇದೊಂದು ಸಂಘಿ ಮಾಫಿಯಾ. ಯಾರಾದ್ರೂ ಅವ್ರ ಪರ್ಸನಲ್ ಒಪಿನಿಯನ್ ಏನಾದ್ರು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬಂದ್ರೆ ಅವರೊಂದು ಫಿಯರ್ ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಈ ತರ ಡಿಸ್ಕಷನ್ ಆಗಲೇಬಾರದು, ಈ ತರ ಡಿಬೇಟ್ ಆಗಲೇಬಾರದು, ಈ ತರ ಯಾರಿಗೂ ಎಕ್ಸ್ಪ್ರೆಸ್ ಮಾಡುವಂತ ಧೈರ್ಯ ಬರಲೇಬಾರದು, ಕೆಲವು ಕ್ವೆಶ್ಚನ್ಸ್ ಯಾರು ಮಾಡಲೇಬಾರದು, ಈ ತರ ಒಂದು ಫಿಯರ್ ಕ್ರಿಯೇಟ್ ಮಾಡ್ತಾರೆ. ಆಂಟಿ ಹಿಂದೂ, ಆಂಟಿ ಇಂಡಿಯಾ, ಈ ತರ ಇಮೇಜ್ ಕೊಡೋದಕ್ಕೆ ಟ್ರೈ ಮಾಡ್ತಾರೆ. ಅವ್ರ ಈ ತರ ಯಾಕೆ ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ನೋಡಿ, ದೇವ್ರ ಅನ್ನೋದು ಇಟ್ಸ್ ಅ ಬಿಲೀಫ್. ಯಾರು ಬೇಕಾದ್ರೆ ಯಾವ ದೇವ್ರನ್ನ ಬೇಕಾದ್ರೆ ಬಿಲೀವ್ ಮಾಡಬಹುದು. ನಾನು ಪರ್ಸನಲಿ ಯಾವ ದೇವ್ರನ್ನು ಬಿಲೀವ್ ಮಾಡದೇ ಇದ್ರು ಕೂಡ ಈ ಬಿಲೀಫ್ ವಿರುದ್ಧ ಇಲ್ಲ ನಾನು. ಯಾಕಂದ್ರೆ ಎಷ್ಟೋ ಜನರ ಲೈಫ್ ಇದೆಯಲ್ಲ, ಇದು ಆ ದೇವ್ರ ಮೇಲೆ ಡಿಪೆಂಡ್ ಆಗಿದೆ. ಚಿಕ್ಕಂದಲ್ಲೇ ಒಂದು ದೇವ್ರು ಸೆಟ್ ಆಗ್ಬಿಡ್ತಾರೆ, ಇಮೋಷನ್ಸ್ ಅಟ್ಯಾಚ್ ಆಗ್ಬಿಡುತ್ತೆ. ಆ ದೇವ್ರಿಗೆ ಸಂಬಂಧಪಟ್ಟಿರುವಂತಹ ರಿಲಿಜನ್ ಇರುತ್ತೆ, ಅದರಲ್ಲಿ ಏನೆಲ್ಲ ಬರ್ಕೊಂಡಿದ್ಯೋ ಅದನ್ನೇ ನಂಬ್ಕೊಂಡಿರ್ತಾರೆ. ಅದರಲ್ಲಿ ಅಡ್ವಾಂಟೇಜಸ್ ಕೂಡ ಇದೆ. ತಪ್ಪು ಮಾಡಬಾರ್ದು, ದೇವ್ರು ನೋಡ್ತಾ ಇದ್ದಾನೆ ಅನ್ನುವಂತ ಕೆಲವ್ರಿಗೆ ಭಯ ಇರುತ್ತೆ. ರಿಲಿಜನ್ ಅನ್ನೋದು ಇದರಿಂದ ಒಂದು ಸೆನ್ಸ್ ಆಫ್ ಕಮ್ಯುನಿಟಿ ಇರುತ್ತೆ. ಕೆಲವೊಂದ್ಸತಿ ಜನ ಲಾ ಬ್ರೇಕ್ ಮಾಡಬಹುದು, ಆದ್ರೆ ರಿಲಿಜಿಯಸ್ ರೂಲ್ಸ್ ನ ಬ್ರೇಕ್ ಮಾಡೋದಕ್ಕೆ ಹಿಂಜರುತ್ತಾರೆ. ಯಾಕಂದ್ರೆ ಆ ರೀತಿ ಇಮೋಷನಲ್ ಅಟ್ಯಾಚ್ಮೆಂಟ್ ಇರುತ್ತೆ. ರಿಲಿಜನ್ ಮತ್ತೆ ದೇವ್ರ ಅನ್ನುವಂಥದ್ದು ಸೆನ್ಸಿಟಿವ್ ವಿಷಯ ಆಗಿರುತ್ತೆ, ಅದನ್ನ ಜನ ಫಾಲೋ ಮಾಡ್ತಾರೆ. ಒಂದು ಟೈಮ್ ಅಲ್ಲಿ ಅದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಸೊಸೈಟಿಯಲ್ಲಿ. ಇವತ್ತದ್ರ ಅವಶ್ಯಕತೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಅದ್ರ ಇಂಪ್ಯಾಕ್ಟ್ ಮಾತ್ರ ತುಂಬಾ ಇದೆ. ಸೊ ನಾನು ಈ ಬಿಲೀಫ್ ವಿರುದ್ಧ ಮಾತಾಡೋದಿಲ್ಲ. ಇಮೋಷನ್ ಸಂಬಂಧಪಟ್ಟಿರುವಂತದ್ದು ಯಾರು ಏನ್ ಬೇಕಾದ್ರೆ ನಂಬ್ಕೊಂಡಿರ್ಬೋದು, ಅವ್ರವ್ರಿಗೆ ಬಿಟ್ಟಿರುವಂತದ್ದು. ಅದು ಪರ್ಸನಲ್ ಲೈಫ್ ಅಲ್ಲಿ ಇಂಟರ್ಫಿಯರ್ ಮಾಡೋದಕ್ಕೆ ನಾನು ಯಾರು ಅಲ್ಲ. ಆದ್ರೆ ಇಂಡಿಯಾದಲ್ಲಿ ಒಂದು ವಿಷಯ ನಿಮಗೆ ಗೊತ್ತಿರಬೇಕು, ನಮ್ಮ ಹಿಂದೂ ರಿಲಿಜನ್ ಅಲ್ಲಿ ಇಂಡಿಜಿನಿಯಸ್ ಬಿಲೀಫ್ಸ್ ಇರುತ್ತೆ, ಟ್ರೈಬಲ್ ಬಿಲೀಫ್ ಇರುತ್ತೆ, ಸಂಗಮ್ ಕಲ್ಚರ್ ಅಂತ ಇತ್ತು, ಎಷ್ಟೊಂದು ಬಿಲೀಫ್ ಸಿಸ್ಟಮ್ಸ್ ಇತ್ತು. ಹಿಂದೂ ಅಂತ ಹೇಳಿದ್ರೆ ಇದೆಲ್ಲ ಮಿಕ್ಸ್ ಹಾಕೊಂಡಿರುತ್ತೆ. ಅದರಲ್ಲಿ ವೈದಿಕ ಸಿಸ್ಟಮ್ ಕೂಡ ಇದೆ. ಪರ್ಸನಲಿ ನನಗೆ ಅಷ್ಟೊಂದು ಇಷ್ಟ ಆಗದೆ ಇರುವಂತ ಸಿಸ್ಟಮ್ ಅದು. ಯಾಕಂದ್ರೆ ಈ ಸಿಸ್ಟಮ್ ನ ಯೂಸ್ ಮಾಡ್ಕೊಂಡು, ಈ ಸಿಸ್ಟಮ್ ಅಲ್ಲಿ ಇರುವಂತ ದೇವ್ರನ್ನ ಯೂಸ್ ಮಾಡ್ಕೊಂಡು, ಆ ಸಿಸ್ಟಮ್ ಅಲ್ಲಿ ಬರುವಂತ ಕಥೆಗಳನ್ನ ಯೂಸ್ ಮಾಡ್ಕೊಂಡು ಎರಡು ವಿಷಯ ನಡೆದಿದೆ. ಒಂದು, ಮನುವಾದಿಗಳ ಡಾಮಿನೇಷನ್, ಅವರ ಸುಪ್ರಿಮೆಸಿ, ಅವರೇ ಬರೆದು ಅವರೇ ಇಂಟರ್ಪ್ರಿಟ್ ಮಾಡಿಬಿಟ್ಟು ಅವರೇ ಅನುವಾದ ಮಾಡಿಬಿಟ್ಟು ಕಾಲಕ್ಕೆ ಅದ್ರ ಮೀನಿಂಗ್ ಚೇಂಜ್ ಮಾಡಿಬಿಟ್ಟು ತಮಗ್ ಸೂಟ್ ಆಗೋ ತರ ಸಿಸ್ಟಮ್ ಇಟ್ಕೊಂಡಿದ್ದಾರೆ. ತಮ್ಮ ಡಾಮಿನೇಷನ್ ಮೇಂಟೈನ್ ಆಗಿರಬೇಕು. ಅಷ್ಟೇ ಅಲ್ಲ, ದೇವರ ಡೈರೆಕ್ಟ್ ಕಂಟ್ರೋಲ್ ಅವರ ಹತ್ರ ಇರುತ್ತೆ ಈ ವೈದಿಕ ಸಿಸ್ಟಮ್ ಅಲ್ಲಿ. ಹೇಗಂತ ಹೇಳ್ತೀನಿ ಆಮೇಲೆ. ಇನ್ನೊಂದಂತ ಹೇಳಿದ್ರೆ, ಇಂಡಿಯಾದಲ್ಲಿ ವೈದಿಕ ಸಿಸ್ಟಮ್ ಇದೆಯಲ್ಲ, ಯಾವ ಲೊಕೇಶನ್ ಅಲ್ಲಿ, ಯಾವ ರಾಜ್ಯದಲ್ಲಿ, ಹಿಸ್ಟ್ರಿಲ್ ಆಗಿರ್ಬೋದು, ಇವತ್ತಾಗಿರ್ಬೋದು, ಎಲ್ಲಿ ವೈದಿಕ ಸಿಸ್ಟಮ್ ಜಾಸ್ತಿ ಪ್ರಾಮಿನೆಂಟ್ ಆಗಿದೆಯೋ ಅಲ್ಲಿ ಮನುವಾದಿಗಳು ಸೋಶಿಯೋ ಪೊಲಿಟಿಕಲ್ ಕಂಟ್ರೋಲ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಆ ದೇವರ ಮೇಲೆ ನಿಮ್ಮ ಇಮೋಷನ್, ನಿಮ್ಮ ನಂಬಿಕೆ, ನಿಮ್ಮ ಕಲ್ಚರ್, ನಿಮ್ಮ ಟ್ರೆಡಿಷನ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಅವ್ರು ಅದನ್ನ ಕಂಟ್ರೋಲ್ ಮಾಡ್ತಾರೆ. ಸೊ ವೈದಿಕ ಸಿಸ್ಟಮ್ ಗೆ ಸಂಬಂಧಪಟ್ಟಿರುವಂತಹ ದೇವರು ಬಂದ್ರೆ ಈ ಪರ್ಸ್ಪೆಕ್ಟಿವ್ ಇಂದನೂ ನಾವು ನೋಡ್ಬೇಕಾಗತ್ತೆ. ಮುಂದೆ ಡಿಸ್ಕಸ್ ಮಾಡೋಣ ಇದ್ರ ಬಗ್ಗೆ. ಬಟ್ ಇವಾಗ ಯಾವುದೋ ಒಂದು ವೈದಿಕ ದೇವರು ಅಂತ ಇಟ್ಕೊಂಡ್ರೆ ಆ ದೇವರೊಂದು ಮೂರ್ತಿ ಅಂತ ಇಟ್ಕೊಳ್ಳಿ. ಟೆಕ್ನಿಕಲಿ ಆ ಮೂರ್ತಿಗೇನು ವ್ಯಾಲ್ಯೂ ಇಲ್ಲ. ಅದು ವ್ಯಾಲ್ಯೂ ಯಾವಾಗ ಬರುತ್ತೆ, ಇವರು ಅದರಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಬೇಕಾಗತ್ತೆ. ಪ್ರಾಣ ಪ್ರತಿಷ್ಠೆ ಹೇಗೆ ಮಾಡ್ತಾರೆ, ಕೆಲವು ಸ್ಪೆಸಿಫಿಕ್ ಸೆರೆಮನೀಸ್ ಇರುತ್ತೆ, ಕೆಲವು ಫಾರ್ಮಾಲಿಟೀಸ್ ಇರುತ್ತೆ. ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇವ್ರ ಬಾಯಲ್ಲಿ ಬರುವಂತ ಮಂತ್ರ. ಇವತ್ತಿನ ದಿನದಲ್ಲಿ ಅದರಲ್ಲಿ ವೈಬ್ರೇಷನ್ಸ್ ಇದೆ, ಅದರಲ್ಲಿ ಫ್ರೀಕ್ವೆನ್ಸಿ ಇದೆ, ಕಾಸ್ಮಾಸ್, ಎನರ್ಜಿ, ಇದೆಲ್ಲ ಮಾತು ಹೇಳಿಬಿಟ್ಟು ಮಂತ್ರದಲ್ಲಿ ಒಂದು ಸ್ಪೆಷಲ್ ಪವರ್ ಇದೆ ಅನ್ನುವಂಥ ವಿಷಯ ನಮ್ಮ ಸಬ್ ಕಾನ್ಶಿಯಸ್ ಅಲ್ಲಿ ಹಾಕ್ತಾರೆ. ನೀವು ಅದನ್ನ ನಂಬೋದು, ಬೇಡ ಅಂತ ಹೇಳೋದಿಲ್ಲ, ನಾನು ಅದನ್ನ ನಂಬೋದಿಲ್ಲ. ಆದ್ರೆ ಇದು ಪಾರ್ಟ್ ಆಫ್ ದ ಸಿಸ್ಟಮ್ ಆಗಿರೋದ್ರಿಂದ ನಿಜವಾಗ್ಲೂ ಆ ಮೂರ್ತಿ ಒಳಗಡೆ ಜೀವ ಬರಬೇಕು ಅಂತ ಹೇಳಿದ್ರೆ ಇವರ ಅವಶ್ಯಕತೆ ಇದೆ ಅನ್ನುವಂಥ ಸಿಸ್ಟಮ್ ಕ್ರಿಯೇಟ್ ಆಗುತ್ತೆ. ಜಸ್ಟ್ ಇಮ್ಯಾಜಿನ್, ದೇವರ ಜೀವವನ್ನೇ ಮನುಷ್ಯ ಹಾಕ್ತಾ ಇದ್ದಾನೆ. ಇಂಥ ಸಿಸ್ಟಮ್ ಇವರು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ತಾವು ಇಲ್ಲದೆ ಆ ದೇವರ ಎಕ್ಸಿಸ್ಟೆನ್ಸೇ ಇಲ್ಲ ಅನ್ನೋ ತರ. ನೀವು ಮನೇಲಿ ಇಟ್ಕೊಬಹುದು, ಎಲ್ಲಾದ್ರೂ ಇಟ್ಕೋಬಹುದು, ಅದಕ್ಕಷ್ಟು ವ್ಯಾಲ್ಯೂ ಇಲ್ಲ. ಆದ್ರೆ ಏನಾದ್ರೂ ಪ್ರಾಣ ಪ್ರತಿಷ್ಠೆ ಮಾಡಿದ್ರೆ ಆವಾಗ ಅದಕ್ಕೆ ನಿಜವಾದ ವ್ಯಾಲ್ಯೂ ಬರುತ್ತೆ ಅಂತ. ಇದೇನಾದ್ರೂ ನೀವು ನಂಬಿದ್ರೆ ನೀವು ನಂಬಿ, ಇಟ್ಸ್ ಓಕೆ. ಸೊ ನಾನು ಅದನ್ನ ನಂಬೋದಿಲ್ಲ. ಒಂದು ಸ್ಪೆಸಿಫಿಕ್ ಸೆಕ್ಷನ್ ಆಫ್ ಸೊಸೈಟಿ ಆ ದೇವರಿರುವಂತ ಸಿಸ್ಟಮ್ ನ ಕಂಪ್ಲೀಟ್ ಕಂಟ್ರೋಲ್ ಇಟ್ಕೊಳ್ಳೋದಕ್ಕೆ ಈ ತರ ಸಿಸ್ಟಮ್ ರೆಡಿ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಎರಡನೇ ವಿಷಯ, ಎಷ್ಟೊಂದು ಇಂಡಿಜಿನಿಯಸ್ ಕಲ್ಚರ್ಸ್ ಇರ್ಬೋದು, ಎಷ್ಟೊಂದು ಟ್ರೈಬಲ್ ಕಲ್ಚರ್ಸ್ ಆಗಿರ್ಬೋದು, ದೇವರು ಪಾಲಿಟಿಕ್ಸ್ ಬರೋದಕ್ಕೆ ಹೋಗೋದಿಲ್ಲ. ಆದ್ರೆ ವೈದಿಕ ಗುರುಗಳನ್ನು ನೋಡಿ, ಅವ್ರದ್ದು ಏನಾದರೂ ಸ್ವಲ್ಪ ಇನ್ಫ್ಲುಯೆನ್ಸ್ ಜನರ ಮೇಲೆ ಬಂತು ಅಂತ ಹೇಳಿದ್ರೆ ಡೈರೆಕ್ಟ್ ಪೊಲಿಟಿಕ್ಸ್ ಕೈ ಹಾಕ್ತಾರೆ ಅವರು. ಸೊ ವೈದಿಕ ಸಿಸ್ಟಮ್ ಅನ್ನೋದು ಅದರ ದೇವರು ಯೂಸ್ ಮಾಡ್ಕೊಂಡ್ಬಿಟ್ಟು, ಅದರಲ್ಲಿರುವಂಥ ನಂಬಿಕೆಗಳನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು, ಜನರ ಇಮೋಷನ್ ಯೂಸ್ ಮಾಡ್ಕೊಂಡ್ಬಿಟ್ಟು ಸೋಶಿಯೋ ಪೊಲಿಟಿಕಲ್ ಕಂಟ್ರೋಲ್ ತಗೊಳ್ಳೋದಕ್ಕೆ ನೋಡುತ್ತೆ. ದಿಸ್
ಇಸ್ ಅ ಪ್ರಾಬ್ಲಮ್. ಯಾವುದೋ ಒಂದು ದೇವರು, ಜನ ಏನೋ ಒಂದು ನಂಬ್ಕೊಂಡಿದ್ದಾರೆ, ಅವ್ರವ್ರ ಮನೆಯಲ್ಲಿ ಅವ್ರವ್ರ ದೇವಸ್ಥಾನದಲ್ಲಿ ಅವ್ರು ಪೂಜೆ ಮಾಡ್ಕೊಂತ ಇರ್ತಾರೆ. ಇಷ್ಟೆಲ್ಲ ಇದ್ರ ಪರವಾಗಿಲ್ಲಾಗಿತ್ತು. ಆದ್ರೆ ಒಂದು ಸ್ಪೆಸಿಫಿಕ್ ಸೆಕ್ಷನ್ ಆಫ್ ಸೊಸೈಟಿ ನಮಗ್ ಗೊತ್ತಿಲ್ಲದೇನೆ ನಮ್ಮ ಹಿಂದೂ ಸೊಸೈಟಿನ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೆ. ಈ ತರ ಇರುವಾಗ ಒಂದು ಸಿಂಪಲ್ ನಾರ್ಮಲ್ ದೇವರು ಪೊಲಿಟಿಕಲ್ ದೇವರ ಕನ್ವರ್ಟ್ ಆಗ್ಬಿಡುತ್ತೆ. ನಾರ್ಮಲ್ ದೇವ್ರ ಅಂದ್ರೇನು? ನೀವು ಆ ದೇವರನ್ನ ಪೂಜೆ ಮಾಡ್ತೀರಾ, ಮನೇಲಿ ಆ ದೇವರ ಮೂರ್ತಿ ಇಟ್ಕೊಂಡಿದ್ದಿರ್ಬೋದು, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೈ ಮುಗಿದು ಬರ್ಬೋದು, ಹರಕೆ ಹೊತ್ಕೋಬಹುದು, ಏನೇ ಆಗಿದ್ದಿರ್ಬೋದು. ಆ ದೇವರ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಪೊಲಿಟಿಕ್ಸ್ ಅಲ್ಲಿ ಇರೋದಿಲ್ಲ. ನಿಮ್ಮ ಪೊಲಿಟಿಕಲ್ ಅಡ್ವಾಂಟೇಜ್ಗೆ, ನಿಮ್ಮ ಪೊಲಿಟಿಕಲ್ ಪಾರ್ಟಿ ಗೆಲ್ಲಿ ಅಂದ್ಬಿಟ್ಟು ಆ ದೇವರನ್ನ ನೀವು ರಸ್ತೆಗೆ ಎಳೆದಿರೋದಿಲ್ಲ. ಅದು ನಿಮ್ಮ ಪರ್ಸನಲ್ ಆಗಿರುತ್ತೆ. ಆದ್ರೆ ಕೆಲವು ದೇವ್ರು ಇರ್ತಾರೆ, ನಿಮ್ಮ ಸ್ವಾರ್ಥಕ್ಕೋಸ್ಕರ, ನಿಮ್ಮ ಪೊಲಿಟಿಕಲ್ ಪಾರ್ಟಿಗೆ ಅಡ್ವಾಂಟೇಜ್ ತರೋದಕ್ಕೋಸ್ಕರ ಆ ದೇವರನ್ನ ನೀವು ರಸ್ತೆಗೆಳಿತೀರಾ, ಒಂದು ಪೊಲಿಟಿಕಲ್ ಪಾರ್ಟಿ ಜೊತೆ ಅಸೋಸಿಯೇಟ್ ಮಾಡ್ತೀರಾ, ಆ ದೇವರಿಗೆ ಮತ್ತೆ ಒಂದು ಲೀಡರ್ಗೆ ಕನೆಕ್ಷನ್ ಕೊಡ್ತೀರಾ. ಆ ದೇವರ ಮೇಲಿರುವಂತ ಇಮೋಷನ್ ಆ ಲೀಡರ್ ಸಿಗುವಂತ ವೋಟ್ ಕನ್ವರ್ಟ್ ಆಗ್ಲಿ ಅಂದ್ಬಿಟ್ಟು ಆ ದೇವರನ್ನ ಇಲೆಕ್ಷನ್ ಅಲ್ಲಿ ಯೂಸ್ ಮಾಡ್ತೀರಾ ನೀವು. ಅವಾಗ ಅದು ನಾರ್ಮಲ್ ದೇವರಾಗಿರೋದಿಲ್ಲ, ಅದು ಪೊಲಿಟಿಕಲ್ ದೇವರಾಗಿರುತ್ತೆ. ಕಮ್ಯುನಿಟಿ ಇನ್ವಾಲ್ವ್ಮೆಂಟ್, ರಿಲಿಜನ್ ಇನ್ವಾಲ್ವ್ಮೆಂಟ್, ಕಾಸ್ಟ್ ಇನ್ವಾಲ್ವ್ಮೆಂಟ್ ಇದೆಲ್ಲ ನಮ್ಮ ಪೊಲಿಟಿಕ್ಸ್ ಅಲ್ಲಿ ಇದ್ದೇ ಇದೆ. ಆದ್ರೆ ಡೈರೆಕ್ಟ್ ದೇವ್ರನ್ನ ಎಳೆಯೋದಿದೆಯಲ್ಲ, ಅದೇನಾದ್ರೂ ಮಾಡಿದ್ರೆ ಆ ದೇವ್ರ ಮೇಲೆ ಡಿಸ್ಕಷನ್ ಆಗೇ ಆಗುತ್ತೆ. ಯಾಕಂದ್ರೆ ಇವತ್ತೇನಾಗ್ತಾ ಇದೆ ಅಂತ ಹೇಳಿದ್ರೆ, ರಾಮ ಅನ್ನುವಂತ ಒಂದು ದೇವರನ್ನ ಜನರ ಪರ್ಸನಲ್ ಬಿಲೀಫ್ ಅಂತ ಅದನ್ನ ಬಿಡದೆ ಇಂಡಿಯಾ ಈಕ್ವಲ್ ಟು ರಾಮ, ಹಿಂದೂ ಈಕ್ವಲ್ ಟು ರಾಮ, ಈ ತರ ಒಂದು ನರೇಟಿವ್ ನ ಈ ಸಂಘಿ ಮಾಫಿಯಾ ಕ್ರಿಯೇಟ್ ಮಾಡ್ತಾ ಇದೆ. ಕಾರಣ ಪೊಲಿಟಿಕಲ್ ಅಡ್ವಾಂಟೇಜ್. ಹಿಂದೂ ರಿಲಿಜನ್ ಅಲ್ಲಿ ಸಾವಿರ ದೇವರಿದೆ. ಲೆಟ್ಸ್ ಸೇ ಹೈಪೋಥೆಟಿಕಲಿ ರಾಮ ಇಲ್ಲ ಅಂತ ಇಟ್ಕೊಳ್ಳಿ, ಅವಾಗ್ಲೂ ನಮ್ಮ ಹತ್ರ ಸಾವಿರ ದೇವರಿರುತ್ತೆ. ಶಿವ, ಗಣಪತಿ, ಪಾರ್ವತಿ, ಎಷ್ಟೊಂದು ಗಾಡೆಸಸ್. ಸೌತ್ ಇಂಡಿಯಾದಲ್ಲಿ ಎಷ್ಟೊಂದು ದೇವರಿದ್ದಾರೆ, ನಾರ್ತ್ ಇಂಡಿಯಾದಲ್ಲಿ ಎಷ್ಟೊಂದು ದೇವರಿದ್ದಾರೆ. ಹಿಂದೂ ಐಡೆಂಟಿಟಿ ಅನ್ನೋದು ಒಂದು ದೇವರ ಮೇಲೆ ಡಿಪೆಂಡ್ ಆಗಿಲ್ಲ. ಆದ್ರೆ ಇವಾಗ ಒಂದು ನರೇಟಿವ್ ಕ್ರಿಯೇಟ್ ಮಾಡಲಾಗಿದೆ, ಹಿಂದೂ ಈಕ್ವಲ್ ಟು ರಾಮ ಅನ್ನುವಂಥ ನೆರೆಟಿವ್. ರಾಮನ ಮೇಲೆ ಏನಾದರೂ ಡಿಸ್ಕಷನ್ ಆದ್ರೆ, ಯಾರಾದ್ರೂ ಏನಾದ್ರೂ ಕಾಮೆಂಟ್ ಮಾಡಿದ್ದು ಈ ಮಾಫಿಯಾಗೆ ಏನಾದ್ರೂ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ, ನಿಮಗೆ ಆಂಟಿ ಹಿಂದೂ ಅನ್ನುವಂಥ ಒಂದು ಟ್ಯಾಗ್ ಕೊಡ್ತಾರೆ. ದಟ್ ಈಸ್ ಡೇಂಜರಸ್. ಇದು ಬರೀ ಒಂದು ದೇವ್ರಿಗಾಗಿರುವಂತ ವಿಷಯ ಅಲ್ಲ. ನಾರ್ಮಲ್ ರಾಜರು ಇರ್ತಾರೆ, ನಾರ್ಮಲ್ ಹಿಸ್ಟಾರಿಕಲ್ ರಾಜರು, ಆಮೇಲೆ ಪೊಲಿಟಿಕಲ್ ರಾಜರು ಇರ್ತಾರೆ. ಫಾರ್ ಎಕ್ಸಾಂಪಲ್ ಶಿವಾಜಿ ಬಗ್ಗೆ ಮಾತಾಡ್ಬೇಕಾದ್ರೆ, ಶಿವಾಜಿ ಇರುವಂತ ಟೈಮಲ್ಲಿ ಯಾವ ಕಿಂಗ್ಡಮ್ ಇತ್ತು ಆ ಕಿಂಗ್ಡಮ್ ತೋರಿಸೋದಿಲ್ಲ. ಶಿವಾಜಿ ತೀರ್ ಹೋದ್ಮೇಲೆ ಮುಂದಿನ ಮರಾಠ ರಾಜರು ಕಂಟ್ರೋಲ್ ಮಾಡ್ತಾ ಇರುವಂತ ದೊಡ್ಡ ಸಾಮ್ರಾಜ್ಯನ ತೋರಿಸ್ಬಿಡ್ತಾರೆ. ಆ ರೀತಿ ನೋಡಿದ್ರೆ ಆಲ್ಮೋಸ್ಟ್ ಎಂಟೈರ್ ಇಂಡಿಯಾನ ಕಂಟ್ರೋಲ್ ಮಾಡುವಂತವ್ರು ಅಶೋಕ ರಾಜ. ಶಿವಾಜಿ ವಾಸ್ ಎ ಬ್ರೇವ್ ಕಿಂಗ್ ಅಲ್ಲ ಅಂತ ಹೇಳೋದಿಲ್ಲ, ಆದ್ರೆ ಓವರ್ ಹೈಪ್ ಮಾಡ್ತಾರೆ, ಸುಳ್ಳು ಮರಾಠ ಎಂಪೈರ್ ತೋರಿಸ್ತಾರೆ. ಶಿವಾಜಿ ಇರುವಾಗಿರುವಂತ ಮರಾಠ ಎಂಪೈರ್ ಇಷ್ಟೇ ದೊಡ್ಡದು. ಒಂದು ಫಿಯರ್ ಕ್ರಿಯೇಟ್ ಮಾಡ್ತಾರೆ, ಭಯ ಹುಟ್ಟಿಸ್ತಾರೆ. ಯಾರ ವಿರುದ್ಧ ಮಾತಾಡಿದ್ರು ಪರವಾಗಿಲ್ಲ, ಶಿವಾಜಿ ವಿರುದ್ಧ ಮಾತ್ರ ಕ್ವಶನ್ ಮಾಡಬಾರ್ದು. ಹಿಂದೂ ಈಕ್ವಲ್ ಟು ಶಿವಾಜಿ ಅನ್ನುವಂತ ಒಂದು ನರೇಟಿವ್ ಕ್ರಿಯೇಟ್ ಮಾಡ್ತಾರೆ. ತುಂಬಾ ಪೊಲಿಟಿಕಲ್ ಮೂವೀಸ್ ಎಲ್ಲ ಬರುತ್ತೆ, ಆ ರಾಜ್ಯನ ತುಂಬಾ ಹೈಪ್ ಮಾಡ್ಲಾಗತ್ತೆ, ಅದನ್ನ ಪೊಲಿಟಿಕಲಿ ಯೂಸ್ ಮಾಡ್ಕೋತಾರೆ. ಇದೆಲ್ಲ ಒಂದು ಸಿಸ್ಟಮ್ ಕ್ರಿಯೇಟ್ ಆಗುತ್ತೆ. ಈ ದೇವ್ರನ್ನ ಹೀಗೆ ಯೂಸ್ ಮಾಡ್ಕೋಬೇಕು, ಈ ರಾಜನ್ನ ಹೀಗೆ ಯೂಸ್ ಮಾಡ್ಕೋಬೇಕು. ಸೊ ನಾರ್ಮಲ್ ರಾಜ ಒಂದು ಪೊಲಿಟಿಕಲ್ ರಾಜ ಆಗ್ಬಿಡ್ತಾನೆ. ಆ ರಾಜನ ಬಗ್ಗೆ ಫ್ಯಾಕ್ಟ್ ಚೆಕ್ ಮಾಡೋ ತರ ಇಲ್ಲ. ನಾನೊಂದು ವಿಡಿಯೋ ಮಾಡಿದ್ದೀನಿ, ನೀವು ಬೇಕಾದ್ರೆ ನೋಡಬಹುದು. ಅದ್ರ ಆ ತರ ಡಿಸ್ಕಷನ್ ಮಾಡಿದ್ರೆ ಇವ್ರ ಕೋಪ ಬಂದ್ಬಿಡುತ್ತೆ. ಆಂಟಿ ಹಿಂದೂ, ಆಂಟಿ ಇಂಡಿಯಾ. ಯಾಕಂದ್ರೆ ಈ ರಾಜನ ಯೂಸ್ ಮಾಡ್ಕೊಂಡು ಇವರು ಪೊಲಿಟಿಕ್ಸ್ ಬೇರೆ ಮಾಡ್ಬೇಕಲ್ವಾ. ಈ ಮಾಫಿಯಾ ಆ ನರೇಟಿವ್ ನ ಕಂಟ್ರೋಲ್ ಮಾಡುತ್ತೆ. ಆಮೇಲೆ ನಾವು ಲಾಜಿಕಲ್ ಡಿಸ್ಕಷನ್ ಏನಾದ್ರು ಮಾಡಬೇಕು ಅಂತ ಹೇಳಿದ್ರೆ, ಫ್ಯಾಕ್ಟ್ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ, ಓಕೆ ನಿಮಗೇನಾದ್ರೂ ರಾಮ ಹಿಸ್ಟಾರಿಕಲ್ ಕಿಂಗ್ ಅಂತ ಅನ್ಸಿದ್ರೆ ಲೆಟ್ ಅಸ್ ಡಿಸ್ಕಸ್. ಸೈಂಟಿಫಿಕ್ ಆಗಿ, ಲಾಜಿಕಲ್ ಆಗಿ, ರ್ಯಾಷನಲ್ ಆಗಿ ಒಂದೊಂದು ವಿಷಯ ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ರೆ, ಅದ್ರಲ್ಲಿ ಆರ್ಗ್ಯುಮೆಂಟ್ ಅವ್ರಿಗೆ ಕಷ್ಟ ಆಗುತ್ತೆ ಅಂತ ಗೊತ್ತಾದ ಕೂಡಲೇ ನರೇಟಿವ್ ಚೇಂಜ್ ಮಾಡಿಬಿಟ್ಟು ಡಿಸ್ಕಷನ್ ನ ಹಿಂದೂ ವರ್ಸಸ್ ಮುಸ್ಲಿಂ ಮಾಡೋದಕ್ಕೆ, ಅಲ್ಲಾ ಬಗ್ಗೆ ಮಾತಾಡು, ಜೀಸಸ್ ಬಗ್ಗೆ ಮಾತಾಡು, ಈ ತರ ಡಿವಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಎಲ್ಲ ವಿಷಯ ಮಾತಾಡ್ತೀನಿ ಇವತ್ತು ನಾನು. ಫಸ್ಟ್ ಆಫ್ ಆಲ್, ಒಬ್ಬ ಮನುಷ್ಯನಿಗೆ ಅವನೇನು ನಂಬುತ್ತಾನೆ, ಅವನೇನು ನಂಬೋದಿಲ್ಲ, ಅವನು ಯಾಕೆ ನಂಬ್ತಾನೆ, ಯಾಕೆ ನಂಬೋದಿಲ್ಲ, ಇದು ಹೇಳುವಂತ ಫ್ರೀಡಮ್ ಒಬ್ಬನಿಗೆ ಇರಬೇಕು. ನಾನು ಯಾರನ್ನು ಯಾವುದನ್ನು ನಂಬಾರ್ದು ಅಂತ ಹೇಳ್ತಾ ಇಲ್ಲ, ಅವ್ರವ್ರ ನಂಬಿಕೆ, ಅದೇ ಎಲ್ಲ ಇಮೋಷನ್ಗೆ ಸಂಬಂಧಪಟ್ಟಿರುವಂತ ವಿಷಯ. ಸೊ ನಾನು ಇಂಟರ್ಫಿಯರ್ ಮಾಡೋದಕ್ಕಾಗೋದಿಲ್ಲ. ಆದ್ರೆ ನಾನು ಇದನ್ನು ನಂಬೋದಿಲ್ಲ ಅಂತ ಹೇಳ್ಬೋದು ತಾನೆ. ಈ ಮಾಫಿಯಾ ಅದನ್ನ ಮಾಡೋದಕ್ಕೆ ಬಿಡೋದಿಲ್ಲ. ಸೋಷಿಯಲ್ ಮೀಡಿಯಾ ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ. ನಿಮಗೆ ಯಾರು ಬೇಕಾದ್ರೂ ಆಗಿದ್ದಿರಬಹುದು. ರಾಮ ನಿಜವಾಗ್ಲೂ ಹಿಸ್ಟಾರಿಕಲ್ ಫಿಗರ್ ಅಂತ ಅನ್ಸಿದ್ರೆ ದಟ್ ಈಸ್ ಓಕೆ, ನನಗಲ್ಲ. ನಿಮಗೇನಾದ್ರೂ ರಾಮಾಯಣ ನಿಜವಾಗ್ಲೂ ನಡೆದಿದೆ ಅಂತ ಅನ್ಸಿದ್ರೆ ದಟ್ ಈಸ್ ಅಬ್ಸಲ್ಯೂಟ್ಲಿ ಫೈನ್. ನನ್ನ ಪ್ರಕಾರ ಇಟ್ಸ್ ಅ ಮೈಥಾಲಜಿ, ಫ್ಯಾಂಟಸಿ, ಫಿಕ್ಷನ್, ನೀವು ಏನೇ ಅಂತ ಹೇಳ್ಬೋದು. ಅದಕ್ಕಿಂತ ಜಾಸ್ತಿ ಏನೂ ಅಲ್ಲ ನನಗೆ. ಸೊ ನಮ್ಮ ಭಾರತ ದೇಶ ಅಂತ ಹೇಳಿದ್ರೆ, ಅದರ ಹಿಸ್ಟ್ರಿ ಬಗ್ಗೆ ನಾನು ಯೋಚನೆ ಮಾಡಿದ್ರೆ ಅದರಲ್ಲಿ ನನಗೆ ರಾಮಾಯಣ ಎಲ್ಲೂ ಬರೋದಿಲ್ಲ. ಇಟ್ಸ್ ಅ ಸೂಪರ್ ಹಿಟ್ ಎಪಿಕ್, ಹೌದು, ಅಷ್ಟು ಅಗ್ರಿ ಮಾಡ್ತೇನೆ. ಅದಕ್ಕಿಂತ ಜಾಸ್ತಿ ಏನೂ ಇಲ್ಲ ನನಗೆ. ಸೊ ನಾನು ಹೀಗೆಲ್ಲ ಹೇಳಿದ ಮೇಲೆ ಅದಕ್ಕೆ ತರ್ಕ ಬೇಕಲ್ವಾ. ನಾನು ಯಾಕೆ ಆ ಥರ ಯೋಚನೆ ಮಾಡ್ತೀನಿ ನೋಡಿ. ನಾವು ಹಿಸ್ಟ್ರಿ ಬಗ್ಗೆ ಯೋಚನೆ ಮಾಡಿದ್ರೆ ಅದರಿಂದ ಪ್ರೂಫ್, ಆರ್ಕಿಯಾಲಜಿ, ಅದು ಇದು ಎಲ್ಲ ಪ್ರಶ್ನೆ ಬೇರೆ. ಅದು ಎಲ್ಲದಕ್ಕಿಂತ ಮೊದಲು ನನ್ನ ಮನಸ್ಸಿಗೆ ಬರುವಂತಹದ್ದು
ಕಾಮನ್ ಸೆನ್ಸ್. ನಾನು ಆ ಥರ ಯೋಚನೆ ಮಾಡೋದು. ಕಾಮನ್ ಸೆನ್ಸ್ ಪರ್ಸ್ಪೆಕ್ಟಿವ್ ಇಂದ ನಾವು ನೋಡಿದಾಗ ಯಾವುದೋ ಒಂದು ವಿಷಯ ಪಾಸಿಬಲ್ ಹೌದೋ ಅಥವಾ ಅಲ್ವೋ ಈ ಪರ್ಸ್ಪೆಕ್ಟಿವ್ ಇಂದ ನಾವು ನೋಡ್ಬೇಕು. ಇನ್ನೊಂದು, ಎಷ್ಟೋ ಒಂದು ಸ್ಟೋರೀಸ್ ನಮ್ಮ ಹಿಸ್ಟ್ರಿಲಿ ಬರುವಂತ ಸ್ಟೋರೀಸ್ ಕ್ರಮೇಣ ಆ ಸ್ಟೋರಿಗಳ ಜೊತೆ ಕೆಲವೊಂದು ಪವಾಡ ಆಗಿದ್ದಿರಬಹುದು, ಏನೋ ಒಂದ್ ಸ್ವಲ್ಪ ಎಕ್ಸಾಜರೇಷನ್ ಆಗಿದ್ದಿರಬಹುದು, ಅಲ್ಲಿ ಇಲ್ಲಿ ಏನೋ ಒಂದು ಫಿಕ್ಷನ್ ಫ್ಯಾಂಟಸಿ ಸೇರ್ಕೊಂಡಿರೋದು ಪ್ರಶ್ನೆ ಬೇರೆ. ಹಿಸ್ಟಾರಿಕಲಿ ನೀವು ಆ ಬಾಬಾ ಈ ಬಾಬಾ ಅಂತೆಲ್ಲ ನೀವು ನೋಡಿದಾಗ ಅವ್ರು ಹಿಸ್ಟಾರಿಕಲ್ ಫಿಗರ್ಸ್ ಹೌದು, ಆದ್ರೆ ಅದ್ರ ಜೊತೆ ಕೆಲವೊಂದು ಪವಾಡ ಅಸೋಸಿಯೇಟ್ ಆಗಿರುತ್ತೆ, ಕೆಲವೊಂದು ಚಿಕ್ಕ ಪುಟ್ಟ ಮ್ಯಾಜಿಕ್ ನೀವು ನೋಡಬಹುದು. ಈ ತರ ಎಲ್ಲ ಸ್ಟೋರೀಸ್ ಎಲ್ಲ ಹುಟ್ಕೋತಾ ಇರುತ್ತೆ. ಸೊ ದಟ್ ಈಸ್ ನಾಟ್ ಅ ಪ್ರಾಬ್ಲಮ್. ಆದ್ರೆ ನಾನು ರಾಮಾಯಣ ನೋಡಿದ್ರೆ ನನ್ನ ಪ್ರಕಾರ ಅದರಲ್ಲಿ ಬರುವಂತ ಮ್ಯಾಕ್ಸಿಮಮ್ ಎಲಿಮೆಂಟ್ಸ್ 90% ಎಲಿಮೆಂಟ್ಸ್ ಇಟ್ ಈಸ್ ಫ್ಯಾಂಟಸಿ ಫಿಕ್ಷನ್. ಅಂದ್ರೆ ಆ ಟೈಮಲ್ಲಿ ನಿಜವಾಗ್ಲೂ ನಡೆದಿರೋದಕ್ಕೆ ಚಾನ್ಸೇ ಇಲ್ಲ ಅನ್ನುವಂಥ ವಿಷಯಗಳು. ಗಾಳಿಯಲ್ಲಿ ಹಾರಾಡುವಂತ ರಥ ನಾನು ನಂಬೋದಿಲ್ಲ. ಮುಂದೊಂದಿನ ಬರುತ್ತೋ ಪಾಸಿಬಲ್, ಸಾವಿರಾರು ವರ್ಷ ಹಿಂದ್ಗಡೆ ಇಂಪಾಸಿಬಲ್. ಪ್ರಾಣಿಗಳ ಮಾತಾಡೋದು, ಅವರು ಮನುಷ್ಯ ರೂಪ ತಾಳೋದು, ಜಟಾಯು ಅಂತ ಇಟ್ಕೊಳ್ಳಿ, ನಾನ್ ಬಿಲೀವ್ ಮಾಡೋದಿಲ್ಲ. ಪವರ್ಫುಲ್ ಲಕ್ಷ್ಮಣ ರೇಖೆ ಅಂತ ಹಾಕಿರೋದು ನಾನ್ ಬಿಲೀವ್ ಮಾಡೋದಿಲ್ಲ. ಶೇಪ್ ಶಿಫ್ಟಿಂಗ್, ಮರೀಚ, ಗೋಲ್ಡನ್ ಡಿಯರ್ ನೀವು ನಂಬೋದು, ನಾನ್ ನಂಬೋದಿಲ್ಲ. ಬೇರೆಯವ್ರು ನಂಬಿದ್ರೆ ನನಗೇನು ಪ್ರಾಬ್ಲಮ್ ಇಲ್ಲ, ಆದ್ರೆ ನಾನು ನಂಬೋದಿಲ್ಲ, ನನಗದು ಲಾಜಿಕಲ್ ಅನ್ಸೋದಿಲ್ಲ. ಇಟ್ ಕೆನಾಟ್ ಬಿ ಎ ಫ್ಯಾಕ್ಟ್, ಇಟ್ ಹ್ಯಾಸ್ ಟು ಬಿ ಎ ಫಿಕ್ಷನ್ ಅಂತ ನನಗನ್ಸುತ್ತೆ ಅಂತ ಶೇರ್ ಮಾಡ್ಕೊಳ್ಳುವಂತ ಒಂದು ಫ್ರೀಡಮ್ ಇರ್ಬೇಕು ನನಗೆ. ಡಿವೈನ್ ವೆಪನ್ಸ್, ಸ್ಪೆಷಲ್ ಪವರ್ ಇರುವಂತ ಸ್ಪೆಷಲ್ ಅಸ್ತ್ರಗಳು ಎಷ್ಟೋ 1000 ವರ್ಷ ಮೊದಲು ಅದೆಲ್ಲ ಮಂತ್ರಶಕ್ತಿಯಿಂದ ಬರುವಂತಹದ್ದು ನಾನ್ ನಂಬೋದಿಲ್ಲ. ಇಂದ್ರಜಿತ್ ಆಗಿರ್ಬೋದು, ಇನ್ವಿಸಿಬಲ್ ಆಗುವಂತ ಪವರ್ ಇದ್ದಿರ್ಬೋದು, ನಾನ್ ನಂಬೋದಿಲ್ಲ. ಸತಿ ಪರೀಕ್ಷೆ ಆಗಿದ್ದಿರ್ಬೋದು, ಅದು ಇಂಡಿಯಾದಲ್ಲಿ ಎಕ್ಸಿಸ್ಟ್ ಆಗಿತ್ತು, ಇದನ್ನ ನಾನು ನಂಬುತ್ತೀನಿ. ಆದ್ರೆ ಬೆಂಕಿಲ್ ಹಾರ್ಬಿಟ್ರೆ ನಾವು ಸುಟ್ಟು ಹೋಗ್ತೀವಿ. ಬೆಂಕಿಲ್ ಹಾರ್ಬಿಟ್ಟು ನಾವು ಪತಿವ್ರತೆ ಅಂತ ಪ್ರೂವ್ ಮಾಡಿಬಿಟ್ಟು ಆ ಬೆಂಕಿಲ್ ಸುಡದೇ ಇರೋದಂತ ಇದೆಯಲ್ಲ, ಇದು ಪರ್ಸನಲಿ ನಾನು ನಂಬೋದಿಲ್ಲ. ಯಾಕಂದ್ರೆ ನನ್ನ ಥಾಟ್ಸ್ ಬರೀ ಒಂದು ಲಾಜಿಕಲ್ ಕನ್ಕ್ಲೂಷನ್ಗೆ ಹೋಗುತ್ತೆ. ಯಾವುದೇ ದೇವರು, ಯಾವುದೇ ಸ್ಟೋರೀಸ್ ನಾನು ಇಮೋಷನಲ್ ಅಟ್ಯಾಚ್ಮೆಂಟ್ ಮಾಡ್ಕೊಳ್ಳೋದಿಲ್ಲ. ಚಿಕ್ಕಂದ್ಲೇನ ನಾನು ಅಕ್ಸೆಪ್ಟ್ ಮಾಡ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಇವಾಗಲೂ ನಾನು ಅದನ್ನ ಗಟ್ಟಿಯಾಗಿ ಇಟ್ಕೊಂಡಿಲ್ಲ. ಇವಾಗ ನನಗೆ ಅದು ಲಾಜಿಕಲ್ ಅನ್ಸೋದಿಲ್ಲ, ಸೊ ನಾನು ಅದನ್ನ ಫಿಕ್ಷನ್ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟೊಂದು ಸೂಪರ್ ನ್ಯಾಚುರಲ್ ಅಬಿಲಿಟೀಸ್ ಇದ್ದಿರಬಹುದು, ಸ್ಪೆಷಲ್ ಬ್ರಿಡ್ಜ್ ಆಗಿದ್ದಿರಬಹುದು. ಅಂದ್ರೆ ಇದರಲ್ಲಿ ಇರುವಂತಹ ಈ ಫಿಕ್ಷನ್ ಫ್ಯಾಂಟಸಿ ಎಲಿಮೆಂಟ್ಸ್ ಇದೆಯಲ್ಲ, ಅದರಲ್ಲಿ ಒಂದು 4-5 ಎಲಿಮೆಂಟ್ ತೆಗೆದುಬಿಟ್ರು ಕೂಡ ಆ ಸ್ಟೋರಿನೇ ಆಗೋದಿಲ್ಲ. ಯಾಕಂದ್ರೆ ಈ ಪ್ರತಿಯೊಂದು ಫಿಕ್ಷನಲ್ ಎಲಿಮೆಂಟ್, ಪ್ರತಿಯೊಂದು ಫ್ಯಾಂಟಸಿ ಎಲಿಮೆಂಟ್ ಇದೆಯಲ್ಲ, ಇಟ್ ಈಸ್ ಕಾಂಟ್ರಿಬ್ಯೂಟಿಂಗ್ ಟು ದ ಸ್ಟೋರಿ. ಗಾಳಿಯಲ್ಲಿ ಹಾರಾಡ್ತಾ ಬರೋದು, ಆ ಗುಡ್ಡ ಅಥವಾ ಪರ್ವತ ಕೈಲಿ ಇಟ್ಕೊಂಡ್ ಬರೋದು, ಪರ್ಸನಲಿ ನಾನು ನಂಬೋದಿಲ್ಲ. ನಿಮಗೆ ನಂಬೇಡಿ ಅಂತ ಹೇಳ್ತಾ ಇಲ್ಲ. ಸೊ ಎಷ್ಟು ಫ್ಯಾಂಟಸಿ ಎಲಿಮೆಂಟ್ಸ್ ಇದೆ ಅಂತ ಹೇಳಿದ್ರೆ ನನಗೆ ಪರ್ಸನಲಿ ಅದನ್ನ ನಂಬೋದಕ್ಕಾಗೋದಿಲ್ಲ. ಇದನ್ನ ನಂಬೋದಕ್ಕೆ ಆಗದೇ ಇರುವಂತ ಇನ್ನೊಂದು ದೊಡ್ಡ ರೀಸನ್ ಏನು ಅಂತ ಹೇಳಿದ್ರೆ, ರಾಮಾಯಣ ತ್ರೇತಾಯುಗದಲ್ಲಿ ನಡೆದಿದೆ. ನಿಮಗೆ ಒಂದು ಕೆಲಸ ಕೊಡ್ತೀನಿ, ನೀವೇ ಮಾಡಿ. ಗೂಗಲ್ ಸರ್ಚ್ ಮಾಡಿ ಅಥವಾ ಚಾಟ್ GPT ಮಾಡಿ, ತ್ರೇತಾಯುಗ ಅಂತ ಹೇಳಿದ್ರೆ ಎಷ್ಟು ವರ್ಷ ಮೊದಲು, ಎಷ್ಟು 1000 ವರ್ಷ ಹಿಂದೆ ಅಂತ ನೀವು ಎಸ್ಟಿಮೇಟ್ ಹಾಕಿ. ಆ ಟೈಮಲ್ಲಿ ಜನರ ಲೈಫ್ ಸ್ಟೈಲ್ ಹೇಗಿತ್ತು, ಹ್ಯೂಮನ್ ಬೀಯಿಂಗ್ಸ್ ಹೇಗೆ ಕಾಣಿಸ್ತಾ ಇದ್ರು, ಎವಲ್ಯೂಷನ್ ನಾವು ಯಾವ ಸ್ಟೇಜ್ ಅಲ್ಲಿ ಇದ್ವಿ, ಅದ್ರ ಬಗ್ಗೆ ನೀವು ಸರ್ಚ್ ಮಾಡಿ. ಯಾಕಂದ್ರೆ ನಾನು ಸೈನ್ಸ್ ಕೂಡ ನಂಬ್ತೀನಿ, ನಾನು ಇದೂ ಆಗಿದ್ದೀನಿ, ಈ ಸ್ಟೋರಿನೂ ನಂಬ್ತೀನಿ ಅಂತ ಹೇಳಿದ್ರೆ ಸ್ವಲ್ಪ ಕಾನ್ಫ್ಲಿಕ್ಟ್ ಆಗ್ಬಿಡುತ್ತೆ. ನಾನು ಎವಲ್ಯೂಷನ್ ನಂಬೋನು, ಸೊ ನನಗೆ ಅದನ್ನು ನಂಬೋದಕ್ಕಾಗೋದಿಲ್ಲ. ಈ ಟೈಮಲ್ಲಿ ಹೀಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ. ಬಟ್ ನಿಮಗೆ ನಂಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಈ ತರ್ಕನ ಶೇರ್ ಮಾಡ್ಕೊಳ್ಳೋದಕ್ಕೆ, ನನ್ನ ಕಾರಣಗಳನ್ನ ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ನನಗೆ ಫ್ರೀಡಮ್ ಇರಬೇಕು. ನನ್ನ ಫ್ರೆಂಡ್ಸೇ ಇದ್ದಾರೆ, ಎಷ್ಟೊಂದು ಜನ ನಂಬ್ತಾರೆ, ನಾನು ನಂಬೋದಿಲ್ಲ, ನಾವೆಲ್ಲ ಜೊತೆ ಇರ್ತೀವಿ, ದಟ್ ಇಸ್ ಓಕೆ. ನಾನು ನಂಬೋದಿಲ್ಲ ಅಂತ ಹೇಳ್ತೀನಿ, ಅವರೆಲ್ಲ ನಂಬ್ತೀವಿ ಅಂತ ಹೇಳ್ತಾರೆ, ವಿ ಕ್ಯಾನ್ ಕೋ ಎಕ್ಸಿಸ್ಟ್. ಆದ್ರೆ ಮಾಫಿಯಾ ಪ್ರೆಷರ್ ಕ್ರಿಯೇಟ್ ಮಾಡುತ್ತಲ್ಲ, ದ್ಯಾಟ್ ಇಸ್ ಅ ಪ್ರಾಬ್ಲಮ್. ಎಲ್ಲರೂ ಇದೇ ಹಿಸ್ಟ್ರಿ ಅಂತ ಅಕ್ಸೆಪ್ಟ್ ಮಾಡಬೇಕು ಅನ್ನುವಂತ ಒಂದು ಸೋಷಿಯಲ್ ಪ್ರೆಷರ್ ಕ್ರಿಯೇಟ್ ಮಾಡ್ತಾರಲ್ಲ, ದಟ್ ಈಸ್ ದ ಪ್ರಾಬ್ಲಮ್. ಸೊ ಬೇಸಿಕ್ ವಿಷಯ ಗೊತ್ತಾಯ್ತು. ಬಿಲೀಫ್ ಅಲ್ಲಿ ನನಗೇನು ಪ್ರಾಬ್ಲಮ್ ಇಲ್ಲ. ಅದನ್ನ ಹಿಸ್ಟ್ರಿ ಅಂತ ತಂದಾಗ ವಿ ಹ್ಯಾವ್ ಟು ಡಿಸ್ಕಸ್. ಯಾಕಂದ್ರೆ ನನ್ನ ಹಿಸ್ಟ್ರಿ ಅದಲ್ಲ. ಫ್ಯಾಂಟಸಿ ಫಿಕ್ಷನ್ ಬಂದ ಕೂಡಲೇ ಅದನ್ನ ಹಿಸ್ಟ್ರಿ ಅಂತ ಅಕ್ಸೆಪ್ಟ್ ನಾನು ಮಾಡೋದಿಲ್ಲ. ಇದ್ರಲ್ಲಿ ಕ್ಲಾರಿಟಿ ಗೊತ್ತಾಯ್ತಲ್ವಾ? ಇವಾಗ ಲೆಟ್ಸ್ ಗೋ ಟು ಇಸ್ಲಾಂ. ಮುಸ್ಲಿಮರು ಅಲ್ಲಾನ ಹೇಗೆ ನೋಡ್ತಾರೆ? ಹಿ ಈಸ್ ಫಾರ್ಮ್ಲೆಸ್ ಅಂತ ಬಿಲೀವ್ ಮಾಡಿದ್ದಾರೆ. ಅಲ್ಲಾ ಇಸ್ ನಾಟ್ ಕನ್ಫೈನ್ಡ್ ಟು ಅ ಶೇಪ್ ಅಂತ ಅವ್ರು ಬಿಲೀವ್ ಮಾಡ್ತಾರೆ. ಅಲ್ಲಾನ ಇಮೇಜ್ ಕೂಡ ಕ್ರಿಯೇಟ್ ಮಾಡೋದಕ್ಕಾಗೋದಿಲ್ಲ. ಇಟ್ ಇಸ್ ದೇರ್ ಬಿಲೀಫ್. ಅವ್ರು ಏನಾದ್ರೂ ಅಲ್ಲಾ ಇಸ್ ಅ ಹಿಸ್ಟಾರಿಕಲ್ ಪರ್ಸನ್ ಅಂತ ಹೇಳಿದ್ರೆ ಅವಾಗ ಆರ್ಗ್ಯುಮೆಂಟ್ ನಾನು ಮಾಡಬಹುದಾಗಿತ್ತು. ಅಲ್ಲಾ ಬಗ್ಗೆ ಮಾತಾಡುವ ಅಂದ ಕೂಡಲೇ ರಾಮನ್ ಜೊತೆ ಅಲ್ಲಾ ಕೂಡ ನಾನು ಎಕ್ಸಾಂಪಲ್ ತಗೊಂಡ್ ಬರ್ತಾ ಇದ್ದೆ. ಹಿ ಇಸ್ ಅ ಫಾರ್ಮ್ಲೆಸ್ ಎಂಟಿಟಿ. ಸುಮ್ನೆ ಹಿಂದೂ ಮುಸ್ಲಿಂ ಮಾಡಬೇಕು ಅಂತ ಟಾಪಿಕ್ ಡ್ರ್ಯಾಗ್ ಮಾಡೋದಲ್ಲ. ನಾನು ಡಿಸ್ಕಸ್ ಮಾಡ್ತಾ ಇರುವಂತ ಒಂದು ರೀಸನ್ ಫೋರ್ಸ್ಫುಲಿ ಇದು ನಮ್ಮ ಹಿಸ್ಟ್ರಿ ಅಂತ ಪುಷ್ ಮಾಡ್ಲಾಗತ್ತಲ್ವಾ? ಅಲ್ಲಾ ಹಿಸ್ಟಾರಿಕಲ್ ಪರ್ಸನ್ನೇ ಅಲ್ಲ. ಸೊ ಡಿಬೇಟ್ ಅಂಡ್ ಡಿಸ್ಕಷನ್ ಹೇಗಾಗುತ್ತೆ ಅದು? ಲೆಟ್ ಅಸ್ ಸ್ಟಿಕ್ ಟು ದ ಟಾಪಿಕ್. ಜೀಸಸ್ ಬಗ್ಗೆ ನಾವು ಓದಿದಾಗ ದೇರ್ ಈಸ್ ಅ ಲಾಟ್ ಆಫ್ ಕಾನ್ಫ್ಲಿಕ್ಟ್. ಯಾರು ಬಿಲೀವರ್ಸ್ ಆಗಿದಾರೋ, ಕ್ರಿಶ್ಚಿಯನ್ ಬಿಲೀವರ್ಸ್ ಯಾರಿದಾರೋ ಅವ್ರ ಪರ್ಸ್ಪೆಕ್ಟಿವ್ ನಾನು ಜಾಸ್ತಿ ನೋಡೋದಕ್ಕೆ ಹೋಗೋದಿಲ್ಲ. ಆದ್ರೆ ಯಾರು ಕ್ರಿಟಿಕಲ್ ಆಗಿದಾರೋ, ಸೆಕ್ಯುಲರ್ ಹಿಸ್ಟೋರಿಯನ್ಸ್ ಯಾರು ಇರ್ತಾರೋ ಅವ್ರು ಮಾಡಿರುವಂತ ಸ್ಟಡೀಸ್, ಅವ್ರ ಪರ್ಸ್ಪೆಕ್ಟಿವ್ಸ್ ಎಲ್ಲ ನಾವು ನೋಡಿದಾಗ ಜೀಸಸ್ ಡಿಬೇಟ್ ತುಂಬಾ ಕಾಂಪ್ಲಿಕೇಟೆಡ್ ಆಗುತ್ತೆ. ಖಂಡಿತವಾಗಿ ಜೀಸಸ್ ಇಸ್ ಎ ಹಿಸ್ಟಾರಿಕಲ್ ಪರ್ಸನ್ ಅಂತ ಹೇಳೋದಕ್ಕೂ ಆಗೋದಿಲ್ಲ, ಅಲ್ಲ ಅಂತಾನೂ ಹೇಳೋದಕ್ಕಾಗೋದಿಲ್ಲ. ಯಾಕಂದ್ರೆ ಜೀಸಸ್ ಅರೌಂಡ್ ಸ್ಟೋರಿ ಇದೆಯಲ್ಲ, ಆ ಸ್ಟೋರಿಲಿ ಬರುವಂತ ಸೋಶಿಯೋ ಪೊಲಿಟಿಕಲ್ ಸಿಚುವೇಶನ್ ಇದೆಯಲ್ಲ, ಹಿಸ್ಟೋರಿಯನ್ಸ್ ಪ್ರಕಾರ ಆಕ್ಚುಲ್ ಆ ಟೈಮಲ್ಲಿ ನಾವು ನೋಡಿದ್ರೆ ಆ ಸೋಶಿಯೋ ಪೊಲಿಟಿಕಲ್ ಸಿಚುವೇಶನ್ ಮ್ಯಾಚ್ ಆಗುತ್ತೆ. ಆ ಟೈಮಲ್ಲಿ ಸೋಷಿಯಲ್ ರಿಫಾರ್ಮರ್ಸ್ ಎಲ್ಲ ಬಂದಿರುವಂತದ್ದು ಸಹಜವಾಗಿರುತ್ತೆ. ಸೊ ಜೀಸಸ್ ಅನ್ನುವಂಥ ಮನುಷ್ಯ ಆ ಟೈಮಲ್ಲಿ ಇದ್ರೆ ಲಾಜಿಕಲಿ ದಟ್ ಕುಡ್ ಬಿ ಎ ಪಾಸಿಬಿಲಿಟಿ. ಆದ್ರೆ ಜೀಸಸ್ ಸರೌಂಡಿಂಗ್ ಪವಾಡದ ವಿಷಯ ಎಲ್ಲ ಇದೆಯಲ್ಲ, ಕ್ರೂಸಿಫಿಕೇಶನ್ ಆದ್ಮೇಲೆ, ತೀರ್ ಹೋದ್ಮೇಲೆ ವಾಪಸ್ ಆ ರಿಸರೆಕ್ಷನ್ ಆಗಿರೋದು, ಅಥವಾ ಇನ್ ಲೈಫ್ ಟೈಮ್ ಅಲ್ಲಿ ನಡೆದಿರುವಂತ ತುಂಬಾ ಬೇರೆ ಬೇರೆ ಪವಾಡ ಇರುತ್ತಲ್ವಾ, ಅದನ್ನ ನಾನು ನಂಬೋದಿಲ್ಲ. ಸೊ ಜೀಸಸ್ ಆರ್ಗ್ಯುಮೆಂಟ್ ಬಂದಾಗ ಇಟ್ ಇಸ್ ಸ್ಟಿಲ್ ಅ ವೆರಿ ಕಾಂಪ್ಲಿಕೇಟೆಡ್ ಟಾಪಿಕ್ ಅಂತ ನನಗೆ ಅನ್ಸುತ್ತೆ. ಅದ್ರ ಬಗ್ಗೆ ನಾನು ಯಾಕೆ ಜಾಸ್ತಿ ಮಾತಾಡೋದಿಲ್ಲ ಅಂತ ಹೇಳಿದ್ರೆ, ನಮ್ಮ ಇಂಡಿಯಾದ ಸೋಷಿಯಲ್ ಪೊಲಿಟಿಕಲ್
ಸಿಚುವೇಶನ್ ಅಲ್ಲಿ ಅದಕ್ಕೆ ರೆಲೆವೆನ್ಸೇ ಇಲ್ಲ. ಸುಮ್ಮನೆ ಬೇರೆ ರಿಲಿಜನ್ ಬಗ್ಗೆ ಮಾತಾಡಬೇಕು ಅಂತ ಡಿಬೇಟಿಗೆ ಡ್ರ್ಯಾಗ್ ಮಾಡೋದಲ್ಲ, ರೆಲೆವೆನ್ಸ್ ಇರಬೇಕಲ್ವಾ. ಮನುವಾದಿಗಳು ವೈದಿಕರು ಯಾವ ರೀತಿ ಸೋಶಿಯೋ ಪೊಲಿಟಿಕಲ್ ಕಂಟ್ರೋಲ್ ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಮನುವಾದಿಗಳಿಗೆ ಇಷ್ಟ ಆಗಿರುವಂತ ಪೊಲಿಟಿಕಲ್ ಪಾರ್ಟಿ ಯಾವುದು, ಅದೇ ಪೊಲಿಟಿಕಲ್ ಪಾರ್ಟಿ ನನಗೆ ರಾಮನ್ನ ಮತ್ತೆ ರಾಮಾಯಣನ ಯೂಸ್ ಮಾಡ್ತಾ ಇದೆ ಅಂತ ನನಗನ್ಸುತ್ತೆ. ಅದಕ್ಕೆ ಅದನ್ನ ಹಿಸ್ಟ್ರಿ ಅಂತ ಪುಷ್ ಮಾಡಲಾಗ್ತಾ ಇದೆ. 99.9999% ಹಿಂದೂಗಳು ಒಪ್ಕೊಂಡ್ರು ಕೂಡ ಒಂದು 4 ಜನ ಅದನ್ನ ಹಿಸ್ಟ್ರಿ ಅಂತ ಒಪ್ಕೊಳ್ದೇ ಇರೋರಲ್ಲಿ ನಾನು ಒಬ್ಬಾಗಿರ್ತೀನಿ. ನಾನು ಆಂಟಿ ಹಿಂದೂ ಆಗೋದಿಲ್ಲ, ಯಾಕಂದ್ರೆ ಹಿಂದೂಗಳಲ್ಲಿ ನಾಸ್ತಿಕರು ಇರ್ಬೋದು, ಹಿಂದೂ ರಿಲಿಜನ್ ಅಲ್ಲಿ ಬೇರೆ ಬೇರೆ ಬಿಲೀಫ್ ಸಿಸ್ಟಮ್ ಇದೆ. ರಾಮ ಈಸ್ ನಾಟ್ ಈಕ್ವಲ್ ಟು ಹಿಂದೂ. ತುಂಬಾ ದೇವರಿದ್ದಾರೆ. ನಾನೊಬ್ಬ ಆಸ್ತಿಕ ಅಂತ ಇಟ್ಕೊಂಡ್ರು ಕೂಡ ನನ್ನ ಮನೆ ದೇವರೇ ಬೇರೆ. ನಾನು ಅದನ್ನ ನಂಬ್ಕೊಂಡಿದ್ದಿರ್ಬೋದು, ಅದನ್ನು ಪೂಜೆ ಮಾಡಬಹುದು. ಇನ್ಫ್ಯಾಕ್ಟ್ ನಾನು ನಾಸ್ತಿಕ ಆದ್ರೂ ಕೂಡ ನಮ್ಮ ಅಮ್ಮನ ಕಾಲ್ ಬಂದಾಗ ಇದೊಂದು ನಮ್ಮ ದೇವಸ್ಥಾನ ಇದೆ, ಇಷ್ಟು ದುಡ್ಡು ಕಳಿಸ್ಕೊಡು ಅಂತ ಹೇಳಿದಾಗ ನಾನು ಪ್ರತಿ ಸತಿ ಕಳಿಸ್ಕೊಡ್ತೀನಿ. ಐ ಡೋಂಟ್ ಹ್ಯಾವ್ ಅ ಪ್ರಾಬ್ಲಮ್. ಆದ್ರೆ ಈ ರಾಮನ್ನ ಪುಷ್ ಮಾಡ್ತಾ ಇದಾರಲ್ವಾ, ಒಪ್ಕೊಳ್ಳೇಬೇಕು ಅಂದ್ಬಿಟ್ಟು ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಭಯ ಕ್ರಿಯೇಟ್ ಮಾಡ್ತಾ ಇದಾರಲ್ವಾ, ಒಂಥರ ಮಾಫಿಯಾ ಹುಟ್ಕೊಂಡಿದೆಯಲ್ಲ, ಅದು ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಅಂತ ನನಗನ್ಸುತ್ತೆ. ವೆಲ್, ಇಟ್ಸ್ ಆಲ್ ಮೈ ಪರ್ಸನಲ್ ಒಪಿನಿಯನ್. ನಿಮಗೆ ಹೇಗೆ ಅನ್ಸುತ್ತೆ ಅಂತ ನೀವು ಹೇಳ್ಬೋದು ಕಾಮೆಂಟ್ ಸೆಕ್ಷನಲ್ಲಿ.